ಒಬ್ಬ ಬ್ರಾಹ್ಮಣ 1 ತಿಂಗಳು ಅನ್ನ ಮಾರಾಟ ಮಾಡಿದರೆ ಅವನ ಬ್ರಾಹ್ಮಣ್ಯ ನಾಶವಾಗುತ್ತೆ, ಜಾತಿ ಹೋಯಿತು ಅಂತ ಅರ್ಥ. ವ್ಯಭಿಚಾರ ಮಾಡಿದರೆ ಜಾತಿ ಹೋಗುತ್ತೆ, 3 ದಿನ ಸಂಧ್ಯಾವಂದನೆ ಬಿಟ್ಟರೆ ಜಾತಿ ಹೋಗುತ್ತೆ, ಏಕಾದಶಿ ಉಪವಾಸ ಮಾಡಲಿಲ್ಲ ಅಂದರೆ ಜಾತಿ ಭ್ರಷ್ಟರಾಗ್ತೇವೆ. ಜಾತಿ ಹೋಗಲಿಕ್ಕೆ ತುಂಬ ಕಾರಣಗಳು ಗೊತ್ತು. ಜಾತಿ ಬರುತ್ತಾ? ಜಾತಿ ಬರುತ್ತೆ ಅಂತಾರೆ. ಅದಕ್ಕೂ ವ್ಯಾಸರಾಜರು ಪ್ರಮಾಣ ಯಾವುದು ವಿಷ್ಣು ಪುರಾಣದ ವಚನವನ್ನು ಉದಾಹರಣೆಯಾಗಿ ಕೊಡ್ತಾರೆ. ಜಾತಿ ಹೋಗುವುದಕ್ಕೆ ಇದು ದೃಷ್ಟಾಂತ. ಜಾತಿ ಬರುವುದಕ್ಕೆ ವಿಶ್ವಾಮಿತ್ರರು ಕ್ಷತ್ರಿಯರು ತಾನೇ, ಜಪ ಮಾಡಿ ಅವರು ಬ್ರಹ್ಮರ್ಷಿ ಆಗಲಿಲ್ವಾ? ಎಲ್ಲ ಬ್ರಾಹ್ಮಣರಿಗೂ ಕೂಡ ಬ್ರಾಹ್ಮಣ್ಯವನ್ನು ಉಳಿಸಲಿಕ್ಕೆ ಕಾರಣೀಭೂತರಾದವರು ವಿಶ್ವಾಮಿತ್ರರು. ಅವರಲ್ಲಿ ಬ್ರಾಹ್ಮಣ್ಯ ಅನ್ನುವ ಜಾತಿ ಬಂತು. ಹಾಗಾಗಿ ಜಾತಿ ಬರುತ್ತೆ ಹೋಗುತ್ತೆ ಅಂತಿದ್ದಾಗ ಅನಿತ್ಯ ಅಂತ ಆಯಿತು. ಅದನ್ನು ನಿತ್ಯ ಅಂತ ಹೇಗೆ ಕರೀತಿ? ಹೀಗೆ ಪ್ರಮಾಣಗಳ ಆಧಾರದಲ್ಲಿ ತುಂಬ ನಿಖರವಾಗಿ ಮಾತನಾಡುವಂತಹ ಶಕ್ತಿ ವ್ಯಾಸರಾಜರದ್ದು. ತರ್ಕತಾಂಡವ ಗ್ರಂಥಗಳನ್ನೆಲ್ಲ ಪಕ್ಷಧರ ಮಿಶ್ರನ ಜೊತೆಗೆ ವಾಗ್ಯುದ್ಧದ